ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ನ ಬೇಸಿಸ್ ಆಗಿ ಇಟ್ಕೊಂಡು ಹೇಗೆ ನಾವು ಟ್ರೇಡ್ ಮಾಡೋದಂತ ಡಿಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಸೊ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಬಂದು ನಮಗೆ ಎಂಡ್ ಆಫ್ ದ ಅಪ್ ಟ್ರೆಂಡ್ ಅಂತ ಕರಿತೀವಿ. ಅಂದ್ರೆ ಪ್ರೀವಿಯಸ್ ಟ್ರೆಂಡ್ ಬಂದು ನಮಗೆ ಅಪ್ ಟ್ರೆಂಡ್ ಆಗಿರುತ್ತೆ. ಒನ್ಸ್ ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಶನ್ ಕ್ರಿಯೇಟ್ ಆದ್ಮೇಲೆ ಟ್ರೆಂಡ್ ಅಪ್ ಟ್ರೆಂಡ್ ಎಂಡ್ ಆಗಿ ಡೌನ್ ಟ್ರೆಂಡ್ ಅಥವಾ ಸಪ್ಲೈ ಝೋನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಅದು ಹೇಗೆ ಅಂತ ನಾವು ನೋಡೋದಾದ್ರೆ ನೋಡಿ, ಯಾವುದೇ ಒಂದು ಸ್ಟಾಕ್ ಈ ತರ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಸೊ ಈ ತರ ಹೈಯರ್ ಹೈ, ಹೈಯರ್ ಲೋ ಫಾರ್ಮೇಶನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಂಡ್ ಒನ್ ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ನಮಗೆ ಈ ತರ ಒಂದು ಹೈಯರ್ ಲೋ ಕ್ರಿಯೇಟ್ ಆಗಿ ಹೈಯರ್ ಹೈ ಆಲ್ಮೋಸ್ಟ್ ಈಕ್ವಲ್ ಲೋ ಅಂಡ್ ಅಗೇನ್ ಸ್ಮಾಲ್ ಹೈ ಕ್ರಿಯೇಟ್ ಆಗಿ ದೆನ್ ಪ್ರೀವಿಯಸ್ ಲೋ ಏನಿತ್ತು ಅದನ್ನ ಬ್ರೇಕ್ ಡೌನ್ ಮಾಡ್ತಾನೆ. ಸೊ ಇದನ್ನ ನಾವು ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಶನ್ ಅಂತ ಕರಿತೀವಿ. ನೆಕ್ ಲೈನ್ ನಾವು ಡ್ರಾ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ನಮಗೆ ಈ ಲೊಕೇಶನ್ ಬಂದು ನೆಕ್ ಲೈನ್ ಅಂತ ಕರಿತೀವಿ. ಸೊ ಇಲ್ಲಿ ಲೆಫ್ಟ್ ಶೋಲ್ಡರ್ ಏನ್ ನಮಗೆ ಎಡಭುಜ, ಬಲಭುಜ ಮತ್ತೆ ತಲೆ ಅಂತ ಕರಿತೀವಿ, ಸೇಮ್ ಅದೇ ರೀತಿ ಇಲ್ಲೂ ಈ ಪ್ಯಾಟರ್ನ್ ಅಲ್ಲಿ ಸಿಗೋದು ನಮಗೆ. ಇದನ್ನ ಬಂದು ರೈಟ್ ಶೋಲ್ಡರ್ ಅಂತ ಕರಿತೀವಿ ಅಂಡ್ ಇದನ್ನ ಬಂದು ಹೆಡ್ ಅಂತ ಕರಿತೀವಿ. ಈಗ ನೆಕ್ ಲೈನ್ ಎಲ್ಲಿ ಫಾರ್ಮೇಶನ್ ಆಗಿದೆ, ಎಕ್ಸಾಕ್ಟ್ಲಿ ಇಲ್ಲಿ ನಮಗೆ ನೆಕ್ ಲೈನ್ ಅನ್ನೋದು ಫಾರ್ಮೇಶನ್ ಆಗಿದೆ. ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿ, ನಾನು ಡ್ರಾ ಮಾಡಿರೋದು ಬಂದು ಹಾರಿಜೆಂಟಲ್ ನೆಕ್ ಲೈನ್. ಇಲ್ಲಿ ನೀವೇನ್ ನೋಡ್ತಿದ್ದೀರಾ ಇದು ಬಂದು ಹಾರಿಜೆಂಟಲ್ ನೆಕ್ ಲೈನ್ ಅಂತ ಕರಿತೀವಿ. ಹೆಡ್ ಅಂಡ್ ಶೋಲ್ಡರ್ ಅಲ್ಲಿ ಇನ್ನ ಎರಡು ಪ್ಯಾಟರ್ನ್ ಬರುತ್ತೆ. ಅಂದ್ರೆ ಇದೇ ಹೆಡ್ ಅಂಡ್ ಶೋಲ್ಡರ್ ನಮಗೆ ಇನ್ನ ಎರಡು ರೀತಿ ಫಾರ್ಮೇಶನ್ ಆಗುತ್ತೆ. ಅದು ಹೇಗೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ನೋಡಿ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ನಮಗೆ ಬ್ರೇಕ್ ಡೌನ್ ಆಗಿ ದೆನ್ ಈ ತರ ಫಾಲ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಏನ್ ಸಿಗ್ತಾ ಇದೆ, ರೈಸಿಂಗ್ ಟ್ರೆಂಡ್ ಲೈನ್. ಅರ್ಥ ಮಾಡ್ಕೊಳ್ಳಿ, ಇದನ್ನ ನಾವು ರೈಸಿಂಗ್ ಟ್ರೆಂಡ್ ಲೈನ್ ಅಂತ ಕರಿತೀವಿ. ಅಂದ್ರೆ ರೈಸಿಂಗ್ ಟ್ರೆಂಡ್ ಲೈನ್ ಮುಖಾಂತರ ನಮಗೆ ನೆಕ್ ಲೈನ್ ಅನ್ನೋದು ಫಾರ್ಮೇಶನ್ ಆಗ್ತಾ ಇದೆ. ಸೊ ಇಲ್ಲಿ ನಮಗೆ ಇದು ಬಂದು ಲೆಫ್ಟ್ ಶೋಲ್ಡರ್ ಆಗುತ್ತೆ, ಇದು ಬಂದು ರೈಟ್ ಶೋಲ್ಡರ್ ಅಂಡ್ ಇದು ಬಂದು ಹೆಡ್ ಆಗುತ್ತೆ. ಅಂಡ್ ನೆಕ್ ಲೈನ್ ಯಾವ ತರ ಫಾರ್ಮೇಶನ್ ಆಗ್ತದೆ, ರೈಸಿಂಗ್ ಟ್ರೆಂಡ್ ಲೈನ್ ತರ ನಮಗೆ ನೆಕ್ ಲೈನ್ ಅನ್ನೋದು ಫಾರ್ಮೇಶನ್ ಆಗ್ತಾ ಇದೆ. ಸೊ ನಾವು ಎಂಟ್ರಿ ಎಲ್ಲಿ ತಗೊಂತೀವಿ, ಅದರ ಹಾರಿಜೆಂಟಲ್ ಆಗಿರ್ಬೋದು, ರೈಸಿಂಗ್ ಆಗಿರ್ಬೋದು ಅಥವಾ ಫಾಲಿಂಗ್ ಟ್ರೆಂಡ್ ಲೈನ್ ಇನ್ನೊಂದು ಬರುತ್ತೆ, ತೋರಿಸ್ಕೊಡ್ತೀನಿ. ಈ ಮೂರಲ್ಲೂ ನಮ್ಮ ಎಂಟ್ರಿ ಬಂದು ಒಂದ್ಸ ನೆಕ್ ಲೈನ್ ನ ಬ್ರೇಕ್ ಡೌನ್ ಮಾಡಿದ್ಮೇಲೆ ಇಲ್ಲಿ ನೋಡಿ ನಮಗೆ ಈ ಒಂದು ನೆಕ್ ಲೈನ್ ಬ್ರೇಕ್ ಡೌನ್ ಮಾಡಿದ್ಮೇಲೆ ರೀಟ್ರೇಸ್ಮೆಂಟ್ ಟು ದ ನೆಕ್ ಲೈನ್ ದೆನ್ ಫರ್ದರ್ ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನಮ್ಮ ಎಂಟ್ರಿ ಲೊಕೇಶನ್ ಯಾವ್ದಾಗಿರುತ್ತೆ, ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಮ್ಗೆ ಎಂಟ್ರಿ ಆಗಿರುತ್ತೆ. ಇಲ್ಲಿ ಸಹ ನಮಗೆ ಎಂಟ್ರಿ ಈ ಲೊಕೇಶನ್ ಆಗಿರುತ್ತೆ. ಅಂದ್ರೆ ನೆಕ್ ಲೈನ್ ಹತ್ರ ಬಂದಾಗ ನಾವು ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ನಮ್ಮ ಎಂಟ್ರಿನ ತಗೊಂತೀವಿ, ಮತ್ತೆ ಸ್ಟಾಪ್ ಲಾಸ್ ಅಲ್ಲಿ ಇಟ್ಕೊಂತೀವಿ. ಸ್ಟಾಪ್ ಲಾಸ್ ಬಂದು ಯಾವತ್ತೂ ಅರ್ಥ ಮಾಡ್ತೀವಿ ರೈಟ್ ಶೋಲ್ಡರ್ ಹೈ ಅಂಡ್ ಟಾರ್ಗೆಟ್ ಬಂದು ಹೆಡ್ ಇಂದ ನೆಕ್ ಲೈನ್ ಗೆ ಏನು ಡಿಸ್ಟೆನ್ಸ್ ಇರುತ್ತೋ ಅದನ್ನು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ. ಇಲ್ಲಿ ನಾವು ನೋಡೋದಾದ್ರೆ ಏನು ಹೆಡ್ ಇಂದ ನೆಕ್ ಲೈನ್ ಲೋ ಏನಿರುತ್ತೋ ಆ ಡಿಸ್ಟೆನ್ಸ್ ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ. ಸೊ ಹೆಡ್ ಅಂಡ್ ಶೋಲ್ಡರ್ ಅಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಡಿಫೈನ್ ಆಗಿದೆ, ನಿಮ್ಮ ಎಂಟ್ರಿ ಡಿಫೈನ್ ಆಗಿದೆ ಅಂಡ್ ನಿಮ್ ಟಾರ್ಗೆಟ್ ಸಹ ಡಿಫೈನ್ ಆಗಿದೆ. ಸೊ ಈ ಮೂರು ನಿಮ್ಗೆ ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಶನ್ ಅಲ್ಲಿ ಡಿಫೈನ್ ಆಗಿರುತ್ತೆ. ಸೊ ಈಗ ನಮ್ಗೆ ಯಾವ ಸಿಕ್ತು, ಹಾರಿಜೆಂಟಲ್ ಲೈನ್ ಹೆಡ್ ಅಂಡ್ ಶೋಲ್ಡರ್ ಸಿಕ್ತು, ರೈಸಿಂಗ್ ಟ್ರೆಂಡ್ ಲೈನ್ ಹೆಡ್ ಅಂಡ್ ಶೋಲ್ಡರ್ ಸಿಕ್ತು, ಇನ್ನೊಂದಿದೆ ಫಾಲಿಂಗ್ ಟ್ರೆಂಡ್ ಲೈನ್ ಹೆಡ್ ಅಂಡ್ ಶೋಲ್ಡರ್ ಅಂತ ಕರಿತೀವಿ. ಅದು ಹೇಗೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಹೈಯರ್ ಹೈ ಮತ್ತೆ ಒಂದು ಪುಲ್ ಬ್ಯಾಕ್ ಮತ್ತೆ ಹೈಯರ್ ಹೈ, ಪುಲ್ ಬ್ಯಾಕ್ ಹೈ, ಸೊ ಈ ತರ ಕ್ರಿಯೇಟ್ ಆಗುತ್ತೆ ನಮಗೆ. ನೀವು ಅಬ್ಸರ್ವ್ ಮಾಡಿ ಈ ತರ. ಸೊ ಇದನ್ನ ನಾವು ಫಾಲಿಂಗ್ ಟ್ರೆಂಡ್ ಲೈನ್ ಹೆಡ್ ಅಂಡ್ ಶೋಲ್ಡರ್ ಅಂತ ಕರಿತೀವಿ. ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಅಲ್ಲಿ ನಮಗೆ ಬೇಸಿಕಲಿ 3 ಟೈಪ್ಸ್ ಕ್ರಿಯೇಟ್ ಆಗುತ್ತೆ. ಒಂದು ಹಾರಿಜೆಂಟಲ್, ಇನ್ನೊಂದು ಬಂದು ರೈಸಿಂಗ್ ಟ್ರೆಂಡ್ ಲೈನ್ ಹೆಡ್ ಅಂಡ್ ಶೋಲ್ಡರ್, ಇನ್ನೊಂದು ಬಂದು ಫಾಲಿಂಗ್ ಟ್ರೆಂಡ್ ಲೈನ್ ಹೆಡ್ ಅಂಡ್ ಶೋಲ್ಡರ್. ಈ ಮೂರು ಹೆಡ್ ಅಂಡ್ ಶೋಲ್ಡರ್ ನಮ್ಗೆ ಏನ್ ಹೇಳುತ್ತೆ, ಎಂಡ್ ಆಫ್ ದ ಅಪ್ ಟ್ರೆಂಡ್ ಅಂತ ಹೇಳುತ್ತೆ. ಒನ್ಸ್ ಈ ಫಾರ್ಮೇಶನ್ ಕ್ರಿಯೇಟ್ ಆದ್ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಡೌನ್ ಟ್ರೆಂಡ್ ಆಗಿರುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಕ್ವಿಕ್ ಆಗಿ ನಾವು ಸ್ಟಾಕ್ಸ್ ಅಲ್ಲಿ ಚೆಕ್ ಮಾಡೋಣ. ಈಗ ಐಷಾ ಮೋಟಾರ್ ಸ್ಟಾಕ್ ನೀವು ಅಬ್ಸರ್ವ್ ಮಾಡಿ, ಪ್ರೀವಿಯಸ್ ಟ್ರೆಂಡ್ ಏನಾಗಿದೆ, ಪ್ರೀವಿಯಸ್ ಟ್ರೆಂಡ್ ಬಂದು ನಮಗೆ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಪುಲ್ ಬ್ಯಾಕ್, ಹೈಯರ್ ಹೈ, ಪುಲ್ ಬ್ಯಾಕ್, ಅಗೇನ್ ಹೈ, ಪುಲ್ ಬ್ಯಾಕ್. ಸೊ ನಮಗೆ ಇಂಟರ್ನಲ್ ಹೈ ಕ್ರಿಯೇಟ್ ಆಗಿದೆ ಇಲ್ಲಿ. ಸೊ ಓವರ್ ಆಲ್ ನಾವು ಫಾರ್ಮೇಶನ್ ವೈಸ್ ನೋಡೋದಾದ್ರೆ ಈ ಲೊಕೇಶನ್ ನಾವೇನಂತ ಕರಿತೀವಿ, ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಶನ್ ವಿತ್ ನೆಕ್ ಲೈನ್ ಅಂತ ಕರಿತೀವಿ. ಸೊ ಇದು ಬಂದು ನಮಗೆ ಹೆಡ್ ಆಗಿದೆ ಅಂಡ್ ಇದು ಬಂದು ನಮಗೆ ಲೆಫ್ಟ್ ಶೋಲ್ಡರ್ ಆಗಿದೆ ಅಂಡ್ ಇದು ಬಂದು ನಮಗೆ ರೈಟ್ ಶೋಲ್ಡರ್ ಆಗಿದೆ ಅಂಡ್ ನೆಕ್ ಲೈನ್ ಎಲ್ಲಿ ಫಾರ್ಮೇಶನ್ ಆಗಿದೆ ನಮಗೆ, ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅಲ್ಲಿ. ಸೊ ಈಗ ನಾವು ಎಂಟ್ರಿ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದ್ಸ ನೆಕ್ ಲೈನ್ ಹತ್ರ ಬಂದು ಪ್ರೈಸ್ ಬ್ರೇಕ್ ಡೌನ್ ಆಗಿ ರೀಟ್ರೇಸ್ಮೆಂಟ್ ಆಗಬೇಕು. ನಮ್ಗೆ ರೀಟ್ರೇಸ್ಮೆಂಟ್ ಎಲ್ಲಾಗಿದೆ, ಎಕ್ಸಾಕ್ಟ್ಲಿ ಈ ಲೊಕೇಶನ್ ಏನ್ ನೋಡ್ತಿದ್ರೆ ಇದು ಬಂದು ನಮಗೆ ರೀಟ್ರೇಸ್ಮೆಂಟ್ ಲೊಕೇಶನ್ ಆಗಿದೆ. ಅಂದ್ರೆ ಪ್ರೈಸ್ ಇಲ್ಲಿಂದ ಇಲ್ಲಿ ತನಕ ಡೌನ್ ಬಂದು ನಮಗೆ ನೆಕ್ ಲೈನ್ ಹತ್ರ ರೀಟ್ರೇಸ್ಮೆಂಟ್ ಆಗ್ತಾ ಇದೆ. ಸೊ ಎಕ್ಸಾಕ್ಟ್ಲಿ ನೆಕ್ ಲೈನ್ ಹತ್ರ ರೀಟ್ರೇಸ್ಮೆಂಟ್ ಆದಾಗ ನಾವು ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಎಂಟ್ರಿ ತಗೊಂತೀವಿ ಅಂಡ್ ರೈಟ್ ಶೋಲ್ಡರ್ ಹೈ ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀವಿ ಅಂಡ್ ಹೆಡ್ ಇಂದ ಈ ಹೆಡ್ ಹೈ ಏನಿದೆ, ಹೆಡ್ ಹೈ ಇಂದ ನೆಕ್ ಲೈನ್ ಲೋ ಬಂದು ಎಕ್ಸಾಕ್ಟ್ಲಿ ಇಲ್ಲಿ. ಸೊ ಈ ಡಿಸ್ಟೆನ್ಸ್ ಏನಿದೆ ಇದನ್ನ ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂತೀನಿ. ಸೊ ಈಗ ನನ್ನ ಎಂಟ್ರಿ ಬಂದು ಕನ್ಫರ್ಮೇಶನ್ ಆಯ್ತು ಅಂಡ್ ನನ್ನ ಟಾರ್ಗೆಟ್ ಕನ್ಫರ್ಮೇಶನ್ ಆಯ್ತು. ಎಕ್ಸಾಕ್ಟ್ಲಿ ಇಲ್ಲಿ ಬಂದು ನನ್ನ ಟಾರ್ಗೆಟ್ ಅನ್ನೋದು ಪ್ಲೇಸ್ ಆಗಿದೆ. ಈಗ ನೋಡಿ, ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಸ್ಟಡಿ ಮಾಡೋದ್ರಿಂದ ಮೂರು ಕ್ಲಿಯರ್ ಆಗಿರುತ್ತೆ, ನಿಮ್ಮ ಎಂಟ್ರಿ, ಸ್ಟಾಪ್ ಲಾಸ್, ಟಾರ್ಗೆಟ್. ಸೊ ನೋ ಕನ್ಫ್ಯೂಷನ್. ನಮ್ಗೆ ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಶನ್ ಬಂದಾಗ ಹಾರಿಜೆಂಟಲ್ ಹೆಡ್ ಅಂಡ್ ಶೋಲ್ಡರ್ ಬರುತ್ತೆ, ಇಲ್ಲ ರೈಸಿಂಗ್ ಟ್ರೆಂಡ್ ಲೈನ್ ಅಥವಾ ಫಾಲಿಂಗ್ ಟ್ರೆಂಡ್ ಲೈನ್. ಸೊ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ರೈಸಿಂಗ್ ಟ್ರೆಂಡ್ ಲೈನ್ ಹೆಡ್ ಅಂಡ್ ಶೋಲ್ಡರ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇನ್ಫೋಸಿಸ್ ಸ್ಟಾಕ್ ನ ಚೆಕ್ ಮಾಡಿ, ಕಂಡೀಷನ್ ಆಫ್ ದ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಪುಲ್ ಬ್ಯಾಕ್, ಹೈಯರ್ ಹೈ, ಪುಲ್ ಬ್ಯಾಕ್ ಅಂಡ್ ಇಲ್ಲಿ ಬಂದು ನಮಗೆ
ರೈಸಿಂಗ್ ಟ್ರೆಂಡ್ ಲೈನ್ ಹೆಡ್ ಅಂಡ್ ಶೋಲ್ಡರ್ ಸಿಕ್ತು. ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಎಕ್ಸಾಕ್ಟ್ಲಿ ಏನಾಗ್ತಿದೆ ಫಾರ್ಮೇಶನ್ ನಮಗೆ ಈ ಒಂದು ಲೊಕೇಶನ್ ನೀವು ನೋಡಿ ನಮಗೆ ಕ್ಲೀನ್ ಆಗಿ ರೈಸಿಂಗ್ ಟ್ರೆಂಡ್ ಲೈನ್ ಅಲ್ಲಿ ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಶನ್ ಅದಾಯ್ತು. ಸೊ ಇದನ್ನ ಬಂದು ನಾವು ಲೆಫ್ಟ್ ಶೋಲ್ಡರ್ ಅಂತ ತಗೊಂತೀವಿ ಅಂಡ್ ಇದನ್ನ ಬಂದು ನಾವು ಹೆಡ್ ಅಂತ ತಗೊಂತೀವಿ ಅಂಡ್ ಇದನ್ನ ಬಂದು ನಾವು ರೈಟ್ ಶೋಲ್ಡರ್ ಅಂತ ತಗೊಂತೀವಿ. ಸೊ ಈಗ ನಾವು ಎಂಟ್ರಿ ಎಲ್ಲಿ ತಗೊಂತೀವಿ, ಪ್ರೈಸ್ ನೆಕ್ಲೈನ್ ಅಂತ ರೀಟ್ರೇಸ್ಮೆಂಟ್ ಆಗಬೇಕು. ಎಲ್ಲಿ ರೀಟ್ರೇಸ್ಮೆಂಟ್ ಇಲ್ಲಿಂದ ಇಲ್ಲಿ ತನಕ ಪ್ರೈಸ್ ನೋಡಿ ಈ ಕ್ಯಾಂಡಲ್ ನಮಗೆ ಬ್ರೇಕ್ ಡೌನ್ ಆಯ್ತು, ಅದಾದ್ಮೇಲೆ ಪ್ರೈಸ್ ಈ ತರ ಡೌನ್ ಬಂದು ಇಲ್ಲಿ ತನಕ ರೀಟ್ರೇಸ್ ಆಗ್ತಾ ಇದೆ. ಒನ್ಸ್ ರೀಟ್ರೇಸ್ ಆದ್ಮೇಲೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವ್ದು ನನಗೆ ಈ ರೇಟ್ ಕ್ಯಾಂಡಲ್ ಅಥವಾ ಈ ರೇಟ್ ಕ್ಯಾಂಡಲ್, ಇಲ್ಲಿ ನಾನು ಎಂಟ್ರಿ ತಗೊಂತೀನಿ. ರೈಟ್ ಶೋಲ್ಡರ್ ಹೈ ಏನಿದೆ ಅದನ್ನ ಸ್ಟಾಪ್ ಲಾಸ್ ಆಗಿದೆ ಅಂಡ್ ಟಾರ್ಗೆಟ್ ಎಷ್ಟು ಹೆಡ್ ಹೈ ಇಂದ ನನಗೆ ಹೆಡ್ ಹೈ ಇಲ್ಲಿಂದ ಹಿಡಿದು ನೆಕ್ಲೈನ್ ಲೋ ಎಕ್ಸಾಕ್ಟ್ಲಿ ಈ ಲೊಕೇಶನ್ಗೆ ನನಗೆ ನೆಕ್ಲೈನ್ ಲೋ ಇದೆ. ಸೊ ಈಗ ನಾನೇನ್ ಮಾಡ್ತಿದ್ದೀನಿ, ಈ ಒಂದು ಕ್ಲೋಸಿಂಗ್ ಅಂದ್ರೆ ಇಲ್ಲೇನು ಶೂಟಿಂಗ್ ಸ್ಟಾರ್ ಫಾರ್ಮೇಶನ್ ಕ್ರಿಯೇಟ್ ಆಗಿದೆ, ಅಲ್ಲಿ ಎಂಟ್ರಿ ಇದೆ ಅಂಡ್ ಟಾರ್ಗೆಟ್ ಬಂದು ಎಕ್ಸಾಕ್ಟ್ಲಿ ಇಲ್ಲಿ ನಮ್ಮ ಟಾರ್ಗೆಟ್ ಅನ್ನು ಪ್ಲೇಸ್ ಆಗಿದೆ. ಸೊ ನಾನು ಅಲ್ಲಿಗೆ ಟೂಲ್ ನ ಡ್ರ್ಯಾಗ್ ಮಾಡ್ಕೊಂತೀನಿ. ಸೊ ಆಲ್ಮೋಸ್ಟ್ ನಮಗೆ 1:1 ರಿವಾರ್ಡ್ ಸಿಕ್ಕಿದೆ. ಸೊ ಆಸ್ ಪರ್ ದಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದು ಪರ್ಫೆಕ್ಟ್ ಆಗಿದೆ. ಸೊ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಫಾಲಿಂಗ್ ಟ್ರೆಂಡ್ ಲೈನ್ ಹೇಗೆ ಫಾರ್ಮೇಶನ್ ಆಗುತ್ತೆ ಹೆಡ್ ಅಂಡ್ ಶೋಲ್ಡರ್ ಅಂತ ನಾನು ನಿಮ್ಗೆ ಕ್ಲೀನ್ ಆಗಿ ತೋರಿಸ್ಕೊಡ್ತೀನಿ. ಈಗ ಈ ಸ್ಟಾಕ್ ನ ಚೆಕ್ ಮಾಡಿ, ಟಾಟಾ ಮೋಟರ್ಸ್ ಲಿಮಿಟೆಡ್. ಸೊ ಈ ಸ್ಟಾಕ್ ನಮ್ಗೆ ಏನಾಗ್ತಿದೆ, ಕಂಟಿನ್ಯೂಷನ್ ಆಫ್ ದ ಹೈಯರ್ ಹೈ, ಪುಲ್ ಬ್ಯಾಕ್ ಹೈ, ಪುಲ್ ಬ್ಯಾಕ್ ಹೈ, ಪುಲ್ ಬ್ಯಾಕ್ ಹೈ, ಕರೆಕ್ಟ್ ಅಲ್ವಾ? ಸೊ ನಮಗೆ ಈ ಒಂದು ಲೊಕೇಶನ್ ನೀವು ಅಬ್ಸರ್ವ್ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಫಾಲಿಂಗ್ ಟ್ರೆಂಡ್ ಲೈನ್ ಜೊತೆಗೆ ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಶನ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಏನಂತ ತಗೊಂತೀವಿ ಅಂದ್ರೆ ಇದನ್ನ ಬಂದು ನಾವು ಲೆಫ್ಟ್ ಶೋಲ್ಡರ್ ಅಂತ ತಗೊಂತೀವಿ ಅಂಡ್ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದು ನಾವು ಹೆಡ್ ಅಂತ ತಗೊಂತೀವಿ ಅಂಡ್ ಅದೇ ರೀತಿ ಈ ಲೊಕೇಶನ್ ಬಂದು ನಾವು ರೈಟ್ ಶೋಲ್ಡರ್ ಅಂತ ತಗೊಂತೀವಿ. ಅಂಡ್ ಒನ್ಸ್ ಪ್ರೈಸ್ ನೀವು ನೆಕ್ಲೈನ್ ನ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಬರಬೇಕು. ಯಾವ ಲೊಕೇಶನ್ ನಮಗೆ ಪ್ರೈಸ್ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಬರ್ತಾ ಇದೆ, ಈ ಒಂದು ಲೊಕೇಶನ್ ಅಲ್ಲಿ. ಅಂಡ್ ಒನ್ಸ್ ಈ ಲೊಕೇಶನ್ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಬಂದ್ಮೇಲೆ ಪ್ರೈಸ್ ನೆಕ್ಲೈನ್ ಅಂತ ರೀಟ್ರೇಸ್ಮೆಂಟ್ ಆಗಬೇಕು. ಈ ಲೊಕೇಶನ್ ನಮ್ಗೆ ಏನ್ ಕಾಣಿಸ್ತಾ ಇದೆ, ಪ್ರೈಸ್ ಅನ್ನೋದು ರೀಟ್ರೇಸ್ಮೆಂಟ್ ಆಗ್ತಾ ಇದೆ. ಸೊ ಇಲ್ಲಿ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು, ಈ ಕ್ಯಾಂಡಲ್ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಆಗಿರುತ್ತೆ. ರೈಟ್ ಶೋಲ್ಡರ್ ಹೈ ಎಕ್ಸಾಕ್ಟ್ಲಿ ನನಗೆ ಈ ಲೊಕೇಶನ್ ಅಲ್ಲಿ ಇದೆ ಅಂಡ್ ಟಾರ್ಗೆಟ್ ನನಗೆ ಏನ್ ಹೆಡ್ ಹೈ ಇದೆಯಲ್ವಾ, ಹೆಡ್ ಹೈ ಇಂದ ನೆಕ್ಲೈನ್ ಲೋ ಎಕ್ಸಾಕ್ಟ್ಲಿ ನಾನು ನೆಕ್ಲೈನ್ ಲೋ ತಗೊಳ್ಳೋದಾದ್ರೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಹತ್ರ. ಸೊ ಇಲ್ಲಿಗೆ ನಾನು ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊಬೇಕಾಗಿರುತ್ತೆ. ಸೊ ಈಗ ನನಗೆ ಬ್ರೇಕ್ ಡೌನ್ ಪಾಯಿಂಟ್ ಇಂದ ನೆಕ್ಲೈನ್ ಲೋಗೆ ನಾನು ಡ್ರಾ ಮಾಡ್ಕೊಳ್ಳೋದಾದ್ರೆ 90% ಟಾರ್ಗೆಟ್ ಅಚೀವ್ ಆಗಿದೆ ಅಂಡ್ ಫರ್ದರ್ ನಾವು ಹಂಗೆ ವೆಯ್ಟ್ ಮಾಡಿದ್ರೆ ನಮಗೆ 100% ಟಾರ್ಗೆಟ್ ಸಹ ಈ ಲೊಕೇಶನ್ ಅಚೀವ್ ಆಗಿದೆ. ಸೊ ಈ ತರ ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಶನ್ ಕ್ರಿಯೇಟ್ ಆದಾಗ ನಮಗೆ 3 ತರ ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಶನ್ ಸಿಗುತ್ತೆ. ಒಂದು ಹಾರಿಜಾಂಟಲ್ ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಶನ್, ಇಲ್ಲಿ ಕ್ಲೀನ್ ಆಗಿ ನಮಗೆ ನೆಕ್ಲೈನ್ ನ ಬ್ರೇಕ್ ಡೌನ್ ಮಾಡಿ ಮತ್ತೆ ಪ್ರೈಸ್ ಅದೇ ಸೇಮ್ ನೆಕ್ಲೈನ್ ಹತ್ರ ಬಂದು ರಿಟ್ರೇಸ್ಮೆಂಟ್ ಆಗಿ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ನಾವು ಎಂಟ್ರಿ ತಗೊಂತೀವಿ ಅಂಡ್ ಸೆಕೆಂಡ್ ಬಂದು ರೈಸಿಂಗ್ ಟ್ರೆಂಡ್ ಲೈನ್ ಹೆಡ್ ಅಂಡ್ ಶೋಲ್ಡರ್, ಇದು ಅದೇ ರೀತಿ ನಮಗೆ ರಿಟ್ರೇಸ್ಮೆಂಟ್ ಅಲ್ಲಿ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ನಾವು ಎಂಟ್ರಿ ತಗೊಂತೀವಿ. ಮೂರನೇದು ಬಂದು ಫಾಲಿಂಗ್ ಟ್ರೆಂಡ್ ಲೈನ್ ಹೆಡ್ ಅಂಡ್ ಶೋಲ್ಡರ್. ಸೊ ಇಲ್ಲೂ ಸಹ ನಮಗೆ ಡೌನ್ ಟ್ರೆಂಡ್ ರೆಪ್ರೆಸೆಂಟ್ ಮಾಡುತ್ತೆ. ನಮಗೆ ರಿಟ್ರೇಸ್ಮೆಂಟ್ ಅಲ್ಲಿ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ನಾವು ಎಂಟ್ರಿ ತಗೊಂತೀವಿ. ಸೊ ಈ ಮೂರು ಪ್ಯಾಟರ್ನ್ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಎಂಡ್ ಆಫ್ ದ ಅಪ್ ಟ್ರೆಂಡ್ ಅಂತ ಹೇಳುತ್ತೆ ಅಂಡ್ ನಾವು ಎಕ್ಸ್ಪೆಕ್ಟ್ ಮಾಡೋದು ಬಂದು ಸಪ್ಲೈ ಝೋನ್ ಅಂದ್ರೆ ಡೌನ್ ಟ್ರೆಂಡ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇದಿಷ್ಟು ಕಂಪ್ಲೀಟ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಕಮೆಂಟ್ಸ್ ನ ತಿಳಿಸಿ, ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್. ಒಳ್ಳೆಯದಾಗಲಿ.